ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವುಳ್ಳನಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿಕಾಗಿ ತಂದೆಯ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಕರುಣೆಯಿಂದ ಆತನ ಕೃಪಾ ವರಗಳಿಂದ ನಮ್ಮನ್ನು ಅದ್ಭುತವಾಗಿ ಕಾಪಾಡಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ಮುಂಚಾಣದಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ಇರುವವರಿಗೆ ಯಾವುದೇ ಖಂಡನೆ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ನಮಗೆ ಯಾವುದೇ ಖಂಡನೆ ಇಲ್ಲ ಎಂಬುದಾಗಿ ಇದಕ್ಕೆ ಆಧಾರವಾಗಿ ನೋಡೋದಾದ್ರೆ, ಪೌಲನು ರೋಮದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಾಕ್ಯ ಹಿಡಿದು 2ನೇ ವಾಕ್ಯ ನಿಮಗೆ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ ನೋಡಿ: ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕಂದ್ರೆ ಜೀವ ಉಂಟು ಮಾಡುವ ಪವಿತ್ರಾತ್ಮನಿಂದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನೋಡೋದಾದ್ರೆ ಇಲ್ಲಿ ಆದದ್ರಿಂದ ಅಂದ್ರೆ ಕ್ರಿಸ್ತ ಈ ಪದವು ಈ ವಾಕ್ಯವನ್ನು ಪೌಲನು ತನ್ನನ್ನು ಯೇಸು ಕ್ರಿಸ್ತನಲ್ಲಿರುವ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಪೌಲನು ನೋಡ್ತಾರೆ, ಯೇಸು ಸ್ವಾಮಿ ತನ್ನ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಇವರಿಗೆ ಯಾವುದೇ ಖಂಡನೆ ಇಲ್ಲ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರಲ್ಲಿ ನಾವು ನಂಬಿಕೆಯಿಂದ ಬರ್ಬೇಕು. ನಮ್ಮ ಪಾಪದ ಜೀವಿತನ ಬಿಟ್ಟು ದೇವ್ರೇ ನೀನು ಹೇಳಿದಲ್ಲಪ್ಪ, ಯಾವುದೇ ಖಂಡನೆ ಕೊಡುವುದಿಲ್ಲ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರು ನಮ್ಮನ್ನು ಪ್ರೀತಿಸ್ತಾರೆ. ಅದೇ ತರ ನೋಡೋದಾದ್ರೆ, ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮನ ಸರವಾಗಿ ನಡೆಯಬೇಕು. ಆಮೇಲೆ ಹೌದು ಪ್ರೀತಿಯ ಮಕ್ಕಳೇ, ಪವಿತ್ರಾತ್ಮನಿಂದ ನಾವು ನಡೆಯುವವರಾಗಿರ್ಬೇಕು. ಈ ದಿನಗಳಲ್ಲಿ ಎಷ್ಟೋ ಕ್ರೈಸ್ತರು ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದಾರೆ, ಸಭೆಗೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ, ಒಳ್ಳೇದು ಇಲ್ಲ ಅಂತಲ್ಲ. ಆದ್ರೆ ಆತ್ಮನಿಂದ ನಾವು ನಡೀತಾ ಇದ್ದೇವಾ ಎಂಬುದನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಈ ದಿನಗಳಲ್ಲಿ ಪವಿತ್ರಾತ್ಮನಿಂದ ನಡೀರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪೌಲನು ಹೇಳ್ತಾನೆ, ನೀವು ಪವಿತ್ರಾತ್ಮನಿಂದ ನಡೀರಿ, ನಿಮ್ಮ ಶರೀರದಿಂದಿಲ್ಲ ಆತ್ಮನಿಂದ ನೀವು ನಡೀರಿ ಎಂಬುದಾಗಿ ನಮ್ಮನ್ನು ಈ ದಿನ ಇಚ್ಛಿಸ್ತಾ ಇದ್ದಾರೆ. ಆತನಲ್ಲಿ ನಾವು ನಂಬಿಕೆಯಿಂದ ಬರಬೇಕು. ಅದೇ ತರ ನೋಡಿದ್ರೆ ಏಷ್ಯನ ಪ್ರೋದರ್ಗರುತ್ತೆ 30ನೇ ಅಧ್ಯಾಯ 21ನೇ ವಚನ ಹೇಳ್ತದೆ, ಏನಂದ್ರೆ ನೀವು ಬಲಕ್ಕಾಗ್ಲಿ ಎಡಕ್ಕಾಗ್ಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮನ್ನು ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ಆಮೇನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಯೆಶಾಯ ಪ್ರವಾದನೆ ಹೇಳ್ತಾರೆ, ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಹೋಗದೆ ನೀವು ಒಂದೇ ಮಾರ್ಗದಲ್ಲಿ ನಡ್ರಿ, ನೀವು ಪವಿತ್ರಾತ್ಮನಿಂದ ಮಾರ್ಗದಲ್ಲಿ ನಡ್ರಿ ಎಂಬುದಾಗಿ ದೇವ್ರ ವಾಕ್ಯ ಎಚ್ಚರಿಸ್ತಿದ್ದಾರೆ. ನಾವು ಎಡಕ್ಕೆ ಹೋಗಿದ್ರು ಕೂಡ ಬಲಕ್ಕೆ ಹೋದ್ರು ಕೂಡ ನಾವ್ ಯಾವ ರೀತಿಯಲ್ಲಿ ನಡೀತಾ ಇದೀವಿ ಎಂಬುದನ್ನ ನಾವು ಆಲೋಚನೆ ಮಾಡ್ಬೇಕು. ನಮ್ಮ ಪರಿಸ್ಥಿತಿ ಎಂತ ಗರ್ಭೀರ್ಣವಾಗಿದೆ ಅಂದ್ರೆ, ಅಯ್ಯೋ ನನ್ನ ಕಷ್ಟನೇ ಇದೆಯಲ್ಲ, ನಾನು ಹೇಗೆ ನಾನು ನಡೀಲಿ ಎಂಬಂತ ದುಃಖದಲ್ಲಿ ಇರ್ಬೋದು. ಆದ್ರೆ ದೇವರಿಂದ ಹೇಳ್ತಾರೆ, ಪವಿತ್ರಾತ್ಮನಿಂದ ನೀವು ನಡೀರಿ ಎಂಬುದಾಗಿ ದೇವ್ರ ದಿನ ಹೇಳ್ತಾರೆ. ಹೊತ್ತು ಪ್ರೀತಿಯ ಮಕ್ಕಳೇ, ನಮ್ಗೆ ಯಾವ್ದು ತಪ್ಪನ್ನು ಹೊರಿಸ್ತಲ್ಲ, ಬದಲಾಗಿ ನೀವು ಒಳ್ಳೆ ಮಾರ್ಗದಲ್ಲಿ ನಡೀರಿ ಎಂಬುದಾಗಿ ದೇವ್ರು ಇಂದು ಕರೆಯುತ್ತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಎಚ್ಚೆತ್ತುಕೊಳ್ಬೇಕು. ದೇವರೇ, ನಾನು ಶರೀರ ಭಾವದಿಂದ ನಡೆಯದೆ ಆತ್ಮನಿಂದ ಪವಿತ್ರಾತ್ಮನಿಂದ ನಾನು ನಡೆಯುವಂತೆ ನನಗೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ದೇವರು ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ತರ ದಾವಿದನ ಬರೆದ ಕೀರ್ತನೆ ಹೇಳ್ತಾರೆ 23 1ನೇ ಅಧ್ಯಾಯ 3ನೇ ವಚನ ಹೇಳ್ತದೆ, ಯೆಹೋವನು ನನಗೆ ಕುರುಬನು ಕೊರತೆ ಪಡೆನು, ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಗ್ಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ, ನನ್ನ ಪ್ರಾಣವನ್ನು ಉಜ್ಜೀವಿಸಿ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಆಮೇಲೆ ಅವ್ರ ಪ್ರೀತಿಯ ಮಕ್ಕಳೇ, ದೇವರು ಒಳ್ಳೆ ಕುರುಬರಾಗಿದ್ದಾರೆ, ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ದಾವಿದನ ಜೀವಿತ ನೋಡಿದಾದ್ರೆ, ಆತ ಕುರಿ ಕಾಯುವಂತ ಸಮಯದಲ್ಲಿ ಕೂಡ ದೇವ್ರ ಆತನ ಸಂಗಡ ಇದ್ರು, ಆತನಿಗೆ ಏನ್ ಬೇಕು ಎಲ್ಲವನ್ನ ಕೊಡುವರಾಗಿದ್ರು. ಅದೇ ತರ ನಮಗೂ ಕೂಡ ವಿಶ್ವಾಸಿಗಳಾದಂತ ನಾವು ಒಳ್ಳೆ ದೇವ್ರು ನಮಗೆ ಸಹಾಯ ಮಾಡುವಂತ ದೇವ್ರು. ಆತ ನಮಗೆ ಮಗನೇ ಮಗಳೇ ಭಯಪಡ್ಬೇಡ, ನಾನು ನಿನಗೆ ಒಳ್ಳೆ ಕುರುಬನಾಗಿದ್ದೇನೆ, ನಿನಗೆ ಒಳ್ಳೆ ದಾರಿನ ತೋರಿಸ್ತೀನಿ, ನೀನೇನ್ ಚಿಂತೆ ಮಾಡಬೇಡ ಎಂಬುದಾಗಿ ದೇವ್ರು ಇಂದು ಹೇಳ್ತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಆತನ ನಂಬಿಕೆಯಿಂದ ದೇವ್ರೇ ಇಂದು ನಾನು ಪವಿತ್ರಾತ್ಮನಿಂದ ನಡೆಯುವಂತೆ ಸಹಾಯ ಮಾಡು ಅಪ್ಪ, ನನ್ನಲ್ಲಿ ಇದ್ದಂತ ಪಾಪದ ಎಲ್ಲನ್ನ ಬಂಧನಗಳಿಂದ ಬಿಡುಗಡೆ ಕೊಡುವಪ್ಪ ಅಂತ ಕೇಳುವಾಗ ದೇವರು ಅದ್ಭುತ ಮಾಡ್ತಾರೆ. ಪ್ರೀತಿಯ ಮಕ್ಕಳೇ, ಸಂತೋಷ ಕೊಡುವರಾಗಿದ್ದಾರೆ, ಆತ ಪ್ರೀತಿ ಕೊಡುವಂತ ದೇವರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ರಯಿಸಿ ಕಾಪಾಡಿ. ಈ ವಿಡಿಯೋ ಇಷ್ಟವಾದ್ರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಇತರಿಗೆ ಶೇರ್ ಮಾಡ್ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶೋಧನೆ ಮಹೋನ್ನತ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿದಪ್ಪ, ನಿಮಗೆ ಸ್ತೋತ್ರ. ಈ ವಿಡಿಯೋ ಯಾರು ನೋಡ್ತಾರ ಆ ಮಕ್ಕಳನ್ನ ಆಶ್ರಯಿಸು,
ದೇವರೇ, ನಾವು ಪವಿತ್ರಾತ್ಮನ ನಡೆಯುವಂತೆ ನೀನು ಸಹಾಯ ಮಾಡು. ನಮ್ಮನ್ನು ಖಂಡಿಸದೆ ನಮ್ಮನ್ನು ಪ್ರೀತಿಸುವಂತ ದೇವರಾಗಿದ್ದಪ್ಪ, ನಿಮಗೆ ಸ್ತೋತ್ರ ಅಪ್ಪ. ಪ್ರತಿಯೊಬ್ಬರನ್ನು ಆಶ್ವಸು. ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವನದಲ್ಲಿ. ಆಮೆನ್. ಮೇ ಗಾಡ್ ಬ್ಲೆಸ್.